ಹಾಗಾಗಿ ಇಲ್ಲಿ ಬಂದಂತ ನಮ್ಮ ಗುರು ಹಿರಿಯರಿಗೆ ಹಾಗೂ ನನ್ನ ಕಿರಿಯರಿಗೆ, ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂಗಿಯರಿಗೆ ಎಲ್ರಿಗೂ ನಮಸ್ಕಾರ. ಅದೇ ರೀತಿ ಕಾರುಣ್ಯಮೆಯ ತುಂಬಾ ಅದ್ದೂರಿಯಾಗಿ ನಡೆಸಿದ್ರಿ, ಶಾಂತ ರೀತಿಯಿಂದ ನಡೆಸಿದ್ರಿ. ಹಾಗಾಗಿ ನಿಮ್ಗೆಲ್ಲ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಇದೇ ರೀತಿಯಾಗಿ ಈ ಕಮಿಟಿ ಸೊಲ್ಲಾಪುರ ಕಾರುಣ್ಯಮೆ ಕಮಿಟಿ ಮಾಡಾರಲ್ಲ, ಎಲ್ಲ ಯಂಗೆಸ್ಟ್ ಹುಡುಗರು ಅದಾರ, ಅಂದ್ರೆ ಸಣ್ಣ ವಯಸ್ಸು. ನೀವೆಲ್ಲ ಹಿರಿಯರು ಅವ್ರಿಗೆ ಸಪೋರ್ಟ್ ಮಾಡಿ, ಆಮೇಲೆ ಅವ್ರಿಗೆ ಆಶೀರ್ವಾದ ಮಾಡಿ, ಇದೇ ರೀತಿಯಾಗಿ ವರ್ಷ ಹಿಂಗ ಅದ್ದೂರಿಯಾಗಿ ನಡ್ಸ್ಕೊಂಡು ಹೋಗ್ಲಿ ಅಂತ ನೀವೆಲ್ಲ ಆಶೀರ್ವಾದ ಮಾಡ್ತೀರ ಅಂತ ಅನ್ಕೊಂಡಿರಿ. ಇದೇ ರೀತಿಯಾಗಿ ನೀವು ಸಪೋರ್ಟ್ ಮಾಡ್ತೀರ ಅಂತ ತಿಳ್ಕೊಂಡೀನಿ. ಆಮೇಲೆ ಇವತ್ತು ವಿಶೇಷ ಏನಂದ್ರೆ, ನಾ ಎಲ್ಲ ಕಡೆ ಅಟೆಂಡ್ ಮಾಡೀನಿ, ಬಟ್ ಸೊಲ್ಲಾಪುರದಾಗ ವಿಶೇಷ ಏನು ನೋಡಕ್ ಸಿಕ್ಕಿತ್ತಂದ್ರೆ ಹೆಣ್ಮಕ್ಳು ಬಂದಿದ್ರು ವಿಶೇಷವಾಗಿ. ಅವ್ರ ಕಾರುಣ್ಯ ಪೂರ್ತಿ ಫ್ಯಾಮಿಲಿನ ಇತ್ತು. ನಾ ಈಗ ಕೇಳಿದೆ ನಮ್ಮ ಹಿರಿಯರಿಗೆ, ಇಲ್ಲ ನಮ್ಮ ಫ್ಯಾಮಿಲಿನ ರೀ ಅವರೆಲ್ಲ ನಮ್ಮ ಹೆಣ್ಮಕ್ಳು. ಆಮೇಲೆ ಅದ್ರೊಳಗೆ ಒಂದು ಹೋರಿ ಏನೋ ಮೊನ್ನೆನ ತೀರ್ಕೊಂಡಿತ್ತಂತ, ಬಟ್ ಅವರಿಗೆ ಬೇಜಾರಾಕೈತಲ್ಲ, ಮನೆ ಮಕ್ಳಿಗತ್ತೆ ಸಾಕಿರ್ತಾರ. ಸೊ ತೀರ್ಕೊಂಡಾದ್ಮೇಲೆ ಮತ್ತೊಂದು ತಗೊಂಬಂದು ಇವತ್ತು ಕರ್ಕೊಂಬಂದಾರೆ ಅಂತ ಹೇಳಿದ್ರ, ಬಟ್ ಖುಷಿ ಆಯ್ತು. ಇದೇ ರೀತಿಯಾಗಿ ಏನ್ ನಮ್ಮ ಹಿರಿಯರು ನಾವು ಪದ್ಧತಿಯನ್ನ ನಡ್ಸ್ಕೊಂಡ್ ಬಂದೇವಲ್ಲ, ಸಂಸ್ಕೃತಿ ಏನದಲ್ಲ, ಅದನ್ನೆಲ್ಲ ನೀವು ಯಂಗ್ಸ್ಟರ್ಸ್ ಮುಂದೆ ವರ್ಸ್ತೇವೆ ಅಂತ ಅನ್ಕೊಂಡೆ ನಾನು 2 ಮಾತು ಮುಗಿಸ್ತೀನಿ. ಧನ್ಯವಾದಗಳು. ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಸೊಲ್ಲಾಪುರ ಕಾರು ಹುಣ್ಣಿಮೆ ಅತಿ ಸಡಗರ ಸಂಭ್ರಮದಿಂದ ಆಚರಣೆ. ಅನೇಕ ಎತ್ತಿನ ಜೋಡಿಗಳು, ಹೋರಿ ಜೋಡಿಗಳು ಅತಿ ಉತ್ಸಾಹದಿಂದ ರೈತರು ತೆಗೆದುಕೊಂಡು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದರು. ಸೊಲ್ಲಾಪುರ ಗ್ರಾಮದ ದನಗಳಿಗೆ 1 ಢಾಲ್, 1 ಜೋಡ ಹಗ್ಗ, ಬುಟ್ಟಿ, ಸಮಾಧಾನಕರ ಬಹುಮಾನ ಹಾಗೂ ಕರ್ನಾಟಕ ರೈತರ ಸಂಘದಿಂದ ಸನ್ಮಾನ ಮತ್ತು ಕರ್ನಾಟಕ ಮಹಾರಾಷ್ಟ್ರ ಓಪನ್ ಸ್ಪರ್ಧೆಯಲ್ಲಿ ನಗದು ಬಹುಮಾನಗಳು ಹಾಗೂ ಶಿಲ್ಡ್ ನಿಶಾನೆ ಕೊಟ್ಟು ಪ್ರೋತ್ಸಾಹಿಸಿ ಸತ್ಕರಿಸಲಾಯಿತು. ಇದೇ ಸಂದರ್ಭದಲ್ಲಿ ಕಮಿಟಿಯ ಎಲ್ಲ ಪದಾಧಿಕಾರಿಗಳು, ಸದಸ್ಯರು ಹಾಗೂ ಊರಿನ ಗಣ್ಯಮಾನ್ಯರು ಉಪಸ್ಥಿತರಿದ್ದರು. ತೇಜ್ ಪ್ರಭು ನ್ಯೂಸ್, ಸೊಲ್ಲಾಪುರ್.